ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿ ನನ್ನನ್ನೇ ಕೆಕ್ಕರ್ಸ್ಕೊಂಡು ನೋಡ್ತಾ ಇರೋದು ನೋಡು. ಗಿರಿ, ನಿನ್ನ ಈ ತರ ಡ್ರೆಸ್ಸಲ್ಲಿ ನೋಡ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ಆದ್ರೆ ಏನ್ ಮಾಡೋದು, ಜೇಬಲ್ಲಿ ಬಡ್ಜೆಟ್ ಇರಲಿಲ್ಲ, ಮನ್ಸಲ್ಲಿ ಭಯ ಇತ್ತು, ಅಕ್ಕಪಕ್ಕದವರು ಏನ್ ಮಾತಾಡ್ಕೋತಾರೋ ಅಂತ. ಇರ್ಲಿ ಬಿಡು, ಈ ಡ್ರೆಸ್ಸಲ್ಲಿ ನಿನ್ನ ನೋಡಿದ್ನಲ್ಲ ಖುಷಿ ಆಯ್ತು. ಅಯ್ಯೋ, ಎಷ್ಟೊತ್ತು ಅಂತ ಬರೀ ಫೋಟೋ ಜೊತೆನೇ ಮಾತಾಡೋದು. ಡೈರೆಕ್ಟಾಗೆ ಕಾಲ್ ಮಾಡ್ತೀನಿ. ಹಲೋ ರೀ. ಏನಾಯ್ತು ವಾಯ್ಸ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಅದು ರಾತ್ರಿ ಆಚೆಯಿಂದ ಊಟ ತರಿಸಿದ್ರು, ಅದನ್ನ ತಿಂದ್ಮೇಲಿಂದ ಯಾಕೋ ಜ್ವರ ಬಂದಂಗೆ ಆಗ್ಬಿಟ್ಟಿದೆ ರೀ. ಹೊರಡ್ಬೇಕಾದ್ರೇನೆ ಗಿಣಿಗೆ ಹೇಳ್ದಂಗೆ ಹೇಳಿದೆ ನಿನ್ನ ಆರೋಗ್ಯ ನೋಡ್ಕೋ ಅಂತ. ನನ್ನ ಮಾತೇ ಕೇಳಲ್ಲ ಅಂತೀಯ ನೀನು. ಸರಿ ಇರು, ನಾನೇ ಬಂದು ನೋಡ್ಕೊಳ್ತೀನಿ. ಅಯ್ಯೋ ರೀ, ಅಯ್ಯೋ, ಯಾಕೆ ಎಷ್ಟೊಂದು ಗಾಬರಿ ಆಗ್ತೀಯ? ಏನ್ ಇಷ್ಟೊಂದು ಸುಡ್ತಾ ಇದೆ? ಬೇಡ ಅಂದ್ರು ಯಾಕ್ರಿ ಬರಕ್ ಹೋದ್ರಿ? ಏನ್ ಲೂಸ್ ತರ ಮಾತಾಡ್ತೀಯ? ನಿಂಗೆ ಜ್ವರ ಅಂತ ಗೊತ್ತಾದ್ಮೇಲೆ ಮನೇಲಿ ಕೂತ್ಕೊಳಕ್ ಆಗುತ್ತಾ ನಾನು? ಏನಾಗ್ತಾ ಇದೆ? ಮೆತ್ತಿಗೆ 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 ಮೆತ್ತಿಗೆ. ಅಯ್ಯೋ ನೋಡು, ವಾಂತಿ ಬೇರೆ ಮಾಡ್ತಾ ಇದೆಯಾ. ಎಷ್ಟು ಹುಷಾರು ತಪ್ಪಿದ್ಯಾ ನೀನು. ಛೇ, ಮತ್ತೆ ವಾಂತಿ ಬರ್ತಾ ಇದೆಯಾ? ಸೆನ್ಸೇಷನ್ ಕಮ್ಮಿ ಆಯ್ತಾ? ಹಲುಸ್ದ್ಯಾ? ನಿಧಾನ. ಬೇಕ್. ಇಲ್ಲೇ ಇರ್ತೀನಿ ಆಚೆ. ಅಲ್ಲ ಮೇಡಮ್, ಅವಳು ಅಷ್ಟೊಂದು ಹುಷಾರು ತಪ್ಪಿದ್ದಾಳೆ. ಅಟ್ಲೀಸ್ಟ್ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಮುಂಚಿತವಾಗಿ ಕಾಲ್ ಮಾಡಬಾರ್ದಾಗಿತ್ತ? ಶಿವು ಅವರೇ, ನೆನ್ನೆ ನೈಟ್ ತಿಂದಿದ್ದು ಅವಳಿಗೆ ಡೈಜೆಸ್ಟ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ವಾಮಿಟ್ ಮಾಡ್ಕೊಂಡಿದ್ದಾಳೆ. ಇಷ್ಟಕ್ಕೆಲ್ಲ ತಲೆ ಕೆಚ್ಕೊಂಡು ನೀವ್ಯಾಕೆ ಬರೋ ತೊಂದರೆ ತಗೊಂಡ್ರಿ? ತೊಂದ್ರೆನಾ? ನಿಮ್ಮ ಮನೇಲಿ ಇರಕ್ ಆಗ್ತಿಲ್ಲ ಅಂತ ಗಿರಿ ಹೇಳಿದಿದ್ರೆ ಇಷ್ಟೊತ್ತಿಗೆ ನಮ್ಮ ಮನೆ ಒಡೆದು ಹೋಗಿರೋದು. ನನ್ನ ಕೈಲಿ ಮಕ್ಕಳನ್ನ ಹೆರಕ್ಕಾಗಲ್ಲ ಅಂತ ಅವಳು ಹೇಳಿದಿದ್ರೆ ನಂಗೆ ಮಕ್ಕಳೇ ಆಗ್ತಾ ಇರಲಿಲ್ಲ. ನೀವು ತರೋ ಸಂಬಳ ಸಾಕಾಗ್ತಿಲ್ಲ, ಮನೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ ಅವಳು ಹಠ ಹಿಡಿದಿದ್ರೆ ಇಷ್ಟೊತ್ತಿಗೆ ನಾನು ಲಂಚ್ ಕೋರ್ ಆಗಬೇಕಾಗಿತ್ತು, ಬಕೆಟ್ ಹಿಡಿಬೇಕಾಗಿತ್ತು. ಆದರೆ ಅದು ಯಾವುದೂ ಆಗಲಿಲ್ಲ, ಆಗಕ್ಕೆ ಬಿಡಲಿಲ್ಲ ನನ್ನ ಹೆಂಡತಿ ಗಿರಿ. ನಾನು ದುಡಿಯೋದು ₹1 ಆದರೂ ಅವಳ ಪಾಲಿಗೆ ನಾನೇ ಶ್ರೀಮಂತ. ಅಂಥವನ್ನ ಪಡೆದಿರೋ ನಾನು ಪುಣ್ಯವಂತ. ಅಂಥದ್ರಲ್ಲಿ ಅವಳಿಗೆ ಸೇವೆ ಮಾಡೋದನ್ನೇ ತೊಂದರೆ ಅಂತ ಅನ್ಕೊಂಡ್ಬಿಟ್ರೆ ಭಗವಂತ ಇರಲಿ, ನಾನೇ ಮೆಚ್ಚಲ್ಲ. ಹಲೋ ಸರ್. ಸರ್ ಅಲ್ಲ ಸರ್, ದಯವಿಟ್ಟು ನನ್ನ ಮಾತು ಸ್ವಲ್ಪ ಕೇಳಿ ಸರ್. ರಜಾ ಹಾಕ್ಬಿಡ್ತಾನೆ ನಾನು ಬಂದಿರೋದು. ಯಾಕೆ ಸರ್ ತೊಂದರೆ ಕೊಡ್ತೀರಾ? ಸರ್ ಒಂದು ಮಾತು ಹೇಳ್ತೀನಿ ಕೇಳಿ, ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನನಗೆ ಆಫೀಸ್ ಎಷ್ಟು ಮುಖ್ಯನೋ ನನ್ನ ಹೆಂಡತಿ, ನನ್ನ ಸಂಸಾರ ಅದಕ್ಕಿಂತಲೂ ಮುಖ್ಯ. ನೋಡಿ ಸರ್, ನಿಮ್ಗೆ ಅಷ್ಟೊಂದು ತೊಂದರೆ ಆದರೆ ದಯವಿಟ್ಟು ನನ್ನ ಕೆಲಸದಿಂದ ತೆಗೆದುಬಿಡಿ ಸರ್. ಆದರೆ ಈ ಕ್ಷಣ
ನನ್ನ ಹೆಂಡ್ತಿನ ಬಿಟ್ಟು ಬರೋಕ್ಕಾಗಲ್ಲ ಸರ್. ನಿನಗೆ ಅಷ್ಟೊಂದು ಕೆಮ್ಮು ಅಂದ್ರೆ ಹೋಗಿ ಬಾತ್ರೂಮಲ್ಲಿ ಕೆಮ್ಮೋಗು. ದೂರ ಹೋಗ್ಬಿಟ್ಟು ಕೆಮ್ಮು. ಸಮಾಧಾನ ಇದೆಯಾ? ಪರವಾಗಿಲ್ಲ. ಫಸ್ಟ್ ಏನಾದ್ರು ತಿನ್ನು. ಹಾಂ, ನಂಗೇನು ಬೇಡ. ಇನ್ನೂ ಹೊಟ್ಟೆ ತೊಳ್ಸುತ್ತೆ ಅಷ್ಟೇ. ಅಟ್ಲೀಸ್ಟ್ ಜ್ಯೂಸ್ ಕುಡಿ. ಮೇಡಮ್ ಅವರೇ, ಲೈಮ್ ಜ್ಯೂಸ್ ಏನೋ ಸಿಗ್ಬೋದಾ? ಲಕ್ಕಿ, ಬಾ. ಸ್ವಲ್ಪ ಶಿವು ಸರ್, ನಿಮ್ಮ ಹೆಂಡತಿ ನೀವು ಯಾವಾಗಲೂ ಹೀಗೆ ನೋಡ್ಕೋತೀರಾ? ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ, ಆದರೆ ನನ್ನ ಕೆಪಾಸಿಟಿ ಇಷ್ಟೇ. ಒಟ್ಟಿನಲ್ಲಿ ನಾನಿರೋವರೆಗೂ ಅವಳನ್ನ ಮಗು ಥರ ನೋಡ್ಕೊಳ್ತೀನಿ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಇಷ್ಟು ಚೆನ್ನಾಗಿರುತ್ತಾ? ನಾನು ಕೂಡ ಮದುವೆಯಾಗಿ ಇಷ್ಟು ವರ್ಷ ಆಗಿದೆ, ಆದರೆ ಒಂದು ದಿನಕ್ಕೂ ಇದನ್ನೆಲ್ಲ ನಾನು ಅನುಭವಿಸ್ಲೇ ಇಲ್ಲ. ಕೆಲಸ ಅಂತ ನಾನು ನನ್ನ ಸಂಸಾರದ ಸುಖನೇ ಅನುಭವಿಸ್ಲಿಲ್ಲ. ಎಲ್ಲ ಗಂಡಸರು ತುಂಬ ಡಾಮಿನೇಟಿಂಗ್, ಹೆಂಡತಿಗೆ ಬೆಲೆ ಕೊಡಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದೆ. ಆದರೆ ನೀವು ನಿಮ್ಮ ಹೆಂಡತಿಗೆ ಸೇವೆ ಮಾಡೋದನ್ನ ನೋಡಿ ನನಗೂ ಒಬ್ಬ ಜೊತೆಗಾರ ಬೇಕು ಅನ್ನಿಸ್ತಿದೆ. ಯಾರೇ ಆಗಲಿ, ಮದುವೆ ಆದ ತಕ್ಷಣ ಹೊಂದಾಣಿಕೆ ಆಗೋದಿಲ್ಲ. ಅವರು ಅವ್ರ ತನನ ಬಿಟ್ಟು ಬರ್ತಾರೆ, ನಾವು ನಮ್ಮ ತನನ ಬಿಟ್ಕೊಡ್ಬೇಕು. ಆ ತ್ಯಾಗದಿಂದ ಶುರುವಾಗೋದೇ ಪ್ರೀತಿ. ಅವರನ್ನು ನಾವು ವಹಿಸ್ಕೋಬೇಕು, ನಮ್ಮನ್ನು ಅವ್ರು ವಹಿಸ್ಕೋಬೇಕು. ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಕೊಡೋದು ತಗೊಳ್ಳೋದು ಇರಬೇಕು. ನೆಮ್ಮದಿ ಅನ್ನೋ ದಡ ಸೇರಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರು ಸಂಸಾರದ ನದಿಯಲ್ಲಿ ಅಹಮನ್ನು ಸುಳಿಗೆ ಸಿಕ್ಕಾಕೋಬಾರ್ದು. ಛೇ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ನನ್ನ ಈಗೋಯಿಂದ ನನ್ನ ಗಂಡನಿಂದನೇ ದೂರ ಇದ್ಬಿಟ್ಟೆ. ನಾನು ಅಷ್ಟೇ ಸರ್, ನಾನು ಈಗೋ ಅನ್ನೋದನ್ನು ಬಿಡಬೇಕು. ನನಗೆ ನಿಮ್ಮನ್ನು ನೋಡಿ ಖುಷಿ ಪಡಬೇಕು, ಅಥವಾ ನಿಮ್ಮೊಳಗೊಬ್ಬ ಮಹಾನ್ ವ್ಯಕ್ತಿದನಂತ ಹೆಮ್ಮೆ ಪಡಬೇಕು, ಅಥವಾ ನಾನು ಹೀಗಾಗಿಲ್ವಲ್ಲ ಅಂತ ದುಃಖ ಪಡಬೇಕು, ಗೊತ್ತಾಗ್ತಿಲ್ಲ ಸರ್. ನನ್ನ ಹೆಂಡತಿ ನನ್ನನ್ನು ಮದುವೆ ಆಗಿದ್ದಾಳೆ, ನನ್ನ ಮನೆ ನೋಡ್ಕೋತಾಳೆ, ನನ್ನ ಮಗುನ ಹೆತ್ಕೊಡ್ತಾಳೆ, ಇಷ್ಟೇ ಸರ್ ನನ್ನ ತಲೆಯಲ್ಲಿರ್ತಿತ್ತು. ಆದರೆ ಅವಳು ನನ್ನನ್ನೇ ನಂಬ್ಕೊಂಡ್ಬಂದಿದ್ದಾಳೆ. ನಾನು ಅವಳಿಗೋಸ್ಕರ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಅರಿವೇ ಇರಲಿಲ್ಲ ಸರ್. ಥ್ಯಾಂಕ್ ಯು ಸರ್, ನೀವು ನನ್ನ ಕಣ್ ತೆರೆಸ್ಬಿಟ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.